ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಶ್ರಾವಣ ಮಾಸದ 2ನೇ ಶುಕ್ರವಾರ ನಮಗೆ ವರಮಹಾಲಕ್ಷ್ಮಿ ಹಬ್ಬ ಬಂದಿದೆ. ಆ ದಿನ ಮುಖ್ಯವಾಗಿ ನಾವು ಮಾಡುವಂಥ ಸ್ನಾನದ ನೀರಿಗೆ ಇದನ್ನು ಹಾಕಿ ಸ್ನಾನ ಮಾಡೋದ್ರಿಂದ ಈ ದಿನ ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕು, ಎಷ್ಟು ಸಮಯಕ್ಕೆ ನಾವು ಪೂಜೆಯನ್ನು ಮಾಡಿಕೊಳ್ಬೇಕು, ಏನು ನೈವೇದ್ಯವಾಗಿ ಇಟ್ಟರೆ ತುಂಬಾ ಚೆನ್ನಾಗಿರುತ್ತೆ, ಇದೆಲ್ಲವೂ ಕೂಡ ಇದೇ ವಿಡಿಯೋವಿನಲ್ಲೇ ತುಂಬ ಸರಳ ವಿಧಾನದಲ್ಲೇ ತಿಳ್ಕೊಳ್ಳಿ ಸ್ನೇಹಿತರೆ. ಕೆಲವೊಬ್ಬರು ಪೂಜೆಯನ್ನು ಮಾಡ್ತಾರೆ, ಕೆಲವೊಬ್ಬರು ವ್ರತವನ್ನು ಮಾಡ್ತಾರೆ. ಅಂದರೆ ಅವರವರ ಮನೆಯ ಪದ್ಧತಿಗನುಗುಣವಾಗಿ ಇದನ್ನು ಅನುಸರಿಸಿಕೊಂಡು ಬಂದಿರ್ತಾರೆ. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಬಹಳ ದೊಡ್ಡ ಹಬ್ಬ ಇದು. ಈ ಹಬ್ಬ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ತುಂಬ ಸಡಗರದ ವಾತಾವರಣ ತುಂಬಿರುತ್ತೆ ಮನೆಯಲ್ಲಿ. ಹೆಣ್ಮಕ್ಳು ಈ ದಿನ ಅವರು ಚೆನ್ನಾಗಿ ರೆಡಿ ಮಾಡಿಕೊಂಡು, ಅಂದರೆ ಸ್ನಾನ ಮಾಡಿದ ಮೇಲೂ ಕೂಡ ಮುಖಕ್ಕೆ, ಕಾಲಿಗೆ ಎಲ್ಲವೂ ಕೂಡ ಶುದ್ಧ ಅರಿಶಿಣವನ್ನು ಲೇಪನ ಮಾಡಿಕೊಳ್ಳೋದ್ರಿಂದ ಲಕ್ಷ್ಮೀ ಕಳೆ ಅನ್ನುವಂಥದ್ದು ತುಂಬಿ ತುಳುಕಾಡುತ್ತೆ. ಮನೆಯ ಯಜಮಾನನಿಗೆ ತುಂಬ ಶ್ರೇಯಸ್ಕರ, ತುಂಬ ಆದಾಯ ಅನ್ನುವಂಥದ್ದು ಬರುತ್ತೆ. ಮುಖ್ಯವಾಗಿ ಹೆಣ್ಣುಮಕ್ಕಳು ಈ ರೀತಿ ರೇಷ್ಮೆ ಸೀರೆಗಳನ್ನು ಅಥವಾ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರುತ್ತೋ ಅದನ್ನು ನೋಡಿಕೊಂಡು ಸೀರೆಯನ್ನು ಉಟ್ಟು ಪೂಜೆಯನ್ನು ಮಾಡುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ನಾವು ಈ ದಿನ ಮುಖ್ಯವಾಗಿ ಸ್ನಾನದ ನೀರಿಗೆ ಸ್ನಾನ ಮಾಡುವಂಥದ್ದು ಈ ರೀತಿ ಹಬ್ಬ ಹರಿದಿನಗಳಲ್ಲಿ ಕೆಲವು ವಸ್ತುಗಳು ನಮ್ಮ ಜೀವನದ ಸಮಸ್ಯೆಗಳನ್ನು ಹೋಗಲಾಡಿಸೋದಕ್ಕೆ, ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ಹೋಗಲಾಡಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ತುಂಬ ಜನ ಪೂಜೆಯನ್ನು ಮಾಡಿಕೊಳ್ಬೇಕು, ಲಕ್ಷ್ಮೀ ದೇವಿಯನ್ನು ನಾವು ಕೂರಿಸ್ಬೇಕು ಅನ್ನುವಂಥ ಆಸೆ ಇರುತ್ತೆ. ಆದರೆ ಕೆಲವೊಂದು ರೀಸನ್ನಿಂದ ಆಗಿರೋದಿಲ್ಲ. ಆದರೆ ಶ್ರದ್ಧಾ ಭಕ್ತಿ ಎಲ್ಲಿ ನೀಟಾಗಿ ಇರುತ್ತೋ, ಎಲ್ಲಿ ಶುಭ್ರತೆಯಿಂದ ಇರುತ್ತೋ, ಎಲ್ಲಿ ಗೌರವ ಇರುತ್ತೋ ಆ ಜಾಗಕ್ಕೆ ಲಕ್ಷ್ಮೀ ದೇವಿ ಬರ್ತಾಳೆ, ಒಲಿದು ಬರ್ತಾಳೆ. ಈ ವರ್ಷ ಆಗಲಿಲ್ಲ ಅಂತ ಹೇಳಿದ್ರು ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿ ಯಾವಾಗಲೂ ಅಷ್ಟೇ ತುಂಬ ಸರಳ ವಿಧಾನದಲ್ಲೇ ಆ ತಾಯಿಯನ್ನು ಭಕ್ತಿಯಿಂದ ನಂಬಿಕೆ ಇಟ್ಟು ಯಾರು ಕೇಳ್ಕೊಳ್ತಾರೆ, ಪೂಜೆಯನ್ನು ಮಾಡ್ತಾರೆ, ಆ ತಾಯಿ ಆ ಮನೆಗೆ ಒಲಿದು ಬರ್ತಾಳೆ, ಗೆಜ್ಜೆನಾದ ಮಾಡ್ತಾ ಬರ್ತಾಳೆ ಸ್ನೇಹಿತರೆ. ನಾವು ಆಡಂಬರದಿಂದ ಹೀಗೆ ಮಾಡಬೇಕು ಅನ್ನುವಂಥ ಪದ್ಧತಿ ಎಲ್ಲೂ ಇಲ್ಲ. ಆ ತಾಯಿಗೆ ಭಕ್ತಿಯಿಂದ ನೀವು ಹಾಲನ್ನು ಇಟ್ಟರೂ ಕೂಡ, ಒಂದು ತುಂಡು ಬೆಲ್ಲವನ್ನು ಕೂಡ ಪ್ರೀತಿಯಿಂದ ಸಮರ್ಪಿಸಿದರೆ ಆ ತಾಯಿ ಎಷ್ಟು ತೃಪ್ತಿ ಪಡ್ತಾಳೆ ಅಂದರೆ ಹೌದು. ಅದಕ್ಕೋಸ್ಕರ ನಾವುಗಳು ಏನು ಶಕ್ತಿಯ ಅನುಸಾರ ಇರುತ್ತೋ ಶಕ್ತಿ ಮೀರಿ ಎಲ್ಲ ಪ್ರಯತ್ನ ಪಡೋದಕ್ಕೆ ಹೋಗಬೇಡಿ. ಸಾಲವನ್ನು ಮಾಡಿಕೊಂಡು ಪೂಜೆ ವ್ರತಗಳನ್ನು ಮಾಡಬಾರ್ದು. ನಮ್ಮ ಮನೆಯಲ್ಲಿ ಭಗವಂತನು, ಆ ತಾಯಿ ಸಂಪತ್ತಿಗೆ ಅಧಿದೇವತೆ ಆಗಿರುವಂಥ ಶ್ರೀ ಮಹಾಲಕ್ಷ್ಮಿ ಯಾವ ರೀತಿ ಸೂಚಿಸ್ತಾಳೋ ಆ ಥರ ಫಾಲೋ ಮಾಡೋದು ಬಹಳ ಚೆನ್ನಾಗಿರುತ್ತೆ. ಅದನ್ನು ಮಾಡಿ. ಈ ವರ್ಷ ಆಗಲಿಲ್ಲ ಅಂತ ಹೇಳಿದ್ರು ಬರುವ ಮುಂದಿನ ವರ್ಷಕ್ಕೆ ಇದೇ ಥರ ಇರೋದಿಲ್ಲ. ಒಳ್ಳೆಯ ಸೌಲಭ್ಯಗಳು ಎಲ್ಲವೂ ಇರುತ್ತೆ. ನಂಬಿಕೆ ಇಟ್ಟು ಮಾಡಿಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಹಾಗೂ ಈ ದಿನ ಸ್ನಾನ ಮಾಡುವಂಥ ನೀರಿಗೆ ಕೆಲವು ವಸ್ತುಗಳು, ಹಾಗೆ ಮನೆಗೆ ನೋಡಿ, ಈ ಹಬ್ಬದ ದಿನ ಕೆಲವು ವಸ್ತುಗಳನ್ನು ನಾವು ತಗೊಂಡು ಬರೋದ್ರಿಂದ, ಸಕ್ಕರೆಯನ್ನು ತಗೊಂಡು ಬರೋದ್ರಿಂದ, ತುಪ್ಪವನ್ನು ತಗೊಂಡು ಬರೋದ್ರಿಂದ, ಹಾಗೂ ಮುಖ್ಯವಾಗಿ ಆ ತಾಯಿಗೆ ಪೂಜೆ ಸಾಮಗ್ರಿಗಳಲ್ಲಿ ಯಾವುದಾದ್ರೂ ವಸ್ತುಗಳನ್ನು ನೀವು ತಗೊಂಡು ಬರೋದರಿಂದ, ಲವಂಗಗಳನ್ನು ಹಾಗೂ ಏಲಕ್ಕಿಗಳನ್ನು ತಗೊಂಡು ಬರೋದರಿಂದ, ಏಲಕ್ಕಿಗಳ ಮಾಲೆಯನ್ನು ಮಾಡಿ ಆ ತಾಯಿಗೆ ಅರ್ಪಿಸೋದ್ರಿಂದ ತುಂಬ ಶ್ರೇಷ್ಠವಾಗಿರುತ್ತೆ. ನಮ್ಮ ಮನೆಯಲ್ಲಿ ಇರುವಂಥ ಬಡತನವನ್ನು ದೂರ ಮಾಡಬಹುದು. ಅದಕ್ಕೋಸ್ಕರ ಈ ಸಣ್ಣ ಪ್ರಯತ್ನವನ್ನು ಪಡಿ ಸ್ನೇಹಿತರೆ. ಮುತ್ತೈದೆಯರು ಯಾರು ಬರ್ತಾರೆ ಮನೆಗೆ ಅವ್ರಿಗೆಲ್ರಿಗೂ ಕೂಡ ಅರಿಶಿಣ ಕುಂಕುಮ ಕೊಟ್ಟು, ಹಿರಿಯರು ಬಂದಾಗ ಅವರ ಬಳಿ ಆಶೀರ್ವಾದವನ್ನು ಪಡ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಹಾಗೂ ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಎಷ್ಟೇ ಆಡಂಬರದಿಂದ ಮಾಡಲಿ ಬಿಡಲಿ,
ನಮ್ಮ ಶಕ್ತಿಯ ಅನುಸಾರ ಏನು ಇರುತ್ತೋ ಅದನ್ನು ದಾನದ ರೂಪದಲ್ಲಿ ನಿರ್ಗತಿಕರಿಗೆ ಕೊಟ್ಟಾಗ ಈ ದಿನ ದಾನ ಧರ್ಮ ಮಾಡೋದರಿಂದ ತುಂಬ ಶ್ರೇಷ್ಠವಾಗಿರುತ್ತೆ. ಜೀವನದಲ್ಲಿ ಬರುವಂಥ ಪರೀಕ್ಷೆಗಳು, ಸಮಸ್ಯೆಗಳು, ಎಲ್ಲ ಕುಂದುಕೊರತೆಗಳು ಕೂಡ ನೀಗುತ್ತೆ ಅಂತ ಹೇಳಬಹುದು. ಈ ದಿನ ನೋಡಿ ಅರಿಶಿಣವನ್ನು ಲೇಪನ ಮಾಡುವಂಥದ್ದು, ಹಣೆಗೆ ಕುಂಕುಮವನ್ನು ಇಟ್ಕೊಳ್ಳುವಂಥದ್ದು. ಎಷ್ಟೋ ಜನ ಓಪನ್ ಏರಲ್ಲಿ ಇರ್ತಾರೆ ಸ್ನೇಹಿತರೆ, ಆ ಥರ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ತುಂಬ ನಿಷ್ಠೆಯಿಂದ ಈ ದಿನ ಇರೋದಕ್ಕೆ ಒಂದು ಸಾರಿ ಪ್ರಯತ್ನ ಪಡಿ. ಉತ್ತರೇಣಿ ಎಲೆಗಳು ಅನ್ನುವಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಇದು ಶ್ರೀ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕರವಾಗಿರುವಂಥದ್ದು. ಅದಕ್ಕೋಸ್ಕರ ಈ ಎಲೆಯನ್ನು ಒಂದು 5-6 ಎಲೆಗಳನ್ನು ಸುಮ್ಮನೆ ಕೈಯಲ್ಲಿ ಹಾಗೇ ಸ್ಮ್ಯಾಶ್ ಮಾಡ್ತಾ ನೀರಲ್ಲಿ ಹಾಕಿ ಸಿಕ್ಕಿದ್ರೆ ಅದನ್ನು ಪ್ರಯತ್ನ ಪಡಿ. ಸಕಲ ದರಿದ್ರಗಳು ಕೂಡ ದೂರ ಆಗಿ ಅಷ್ಟೈಶ್ವರ್ಯಗಳು ಲಭಿಸುತ್ತೆ. ಇನ್ನು ಹಳದಿ ಬಣ್ಣದಲ್ಲಿ ಇರುವಂಥ ಯಾವುದೇ ಹೂವು ಆಗಿರಬಹುದು, ನಾವು ಮಾರಿಗೋಲ್ಡ್ ಅಂತ ಹೇಳ್ತೀವಿ, ಚೆಂಡು, ಅದರ ಪೆಟಲ್ಸನ್ನು ಹಾಕ್ಕೊಳ್ಬಹುದು, ರೋಸ್ ಪೆಟಲ್ಸನ್ನು ಹಾಕ್ಕೊಳ್ಬಹುದು, ಅಥವಾ ಅರಿಶಿಣವನ್ನು ಹಾಕ್ಕೊಳ್ಬಹುದು. ಪ್ರತಿಯೊಬ್ಬರಿಗೂ ಪ್ರಥಮವಾಗಿ ಗುರುಬಲ ಅನ್ನುವಂಥದ್ದು, ಗುರುಗಳ ಆಶೀರ್ವಾದ ಅನ್ನುವಂಥದ್ದು ಬೇಕೇ ಬೇಕು. ಅದಕ್ಕೋಸ್ಕರ ಗುರುಬಲ, ಗುರುವಿನ ಆಶೀರ್ವಾದಕ್ಕೆ ಅರಿಶಿಣವನ್ನು ತಗೊಳ್ಳಿ. ಈಗ ತಿಳಿಸಿದಂಥ ಈ ಒಂದು ವಸ್ತುಗಳಲ್ಲಿ ನಿಮಗೆ ಯಾವುದು ಸೌಲಭ್ಯ ಇರುತ್ತೆ, ಯಾವುದು ಬೇಗ ಸಿಗುತ್ತೆ, ಅದನ್ನು ಬಳಸ್ಕೊಳ್ಬಹುದು. ಮುಖ್ಯವಾಗಿ ನಾವು ಸ್ನಾನಕ್ಕೆ ಇದನ್ನು ಹಾಕಿ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ, ನಮ್ಮ ದೇಹದಲ್ಲಿ ಏನೇ ಕುಂದುಕೊರತೆಗಳಿದ್ದರೂ ಹಾಗೂ ಮನೆಗೆ, ದೇಹಕ್ಕೆ ಎರಡಕ್ಕೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ. ಅದಕ್ಕೆ ಒಂದು ಸರಿ ಈ ರೀತಿ ಪ್ರಯತ್ನ ಪಡಿ. ಈ ದಿನಗಳಲ್ಲಿ ಮುಖ್ಯವಾಗಿ ಹೊರಗಡೆಯ ಊಟವನ್ನು ಸೇವನೆ ಮಾಡೋದಕ್ಕೆ ಹೋಗಬೇಡಿ. ಮನೆಯಲ್ಲಿ ನಾವು ಮಹಾಲಕ್ಷ್ಮಿಗೆ ತುಪ್ಪದಿಂದ ಮಾಡಿರುವಂಥದ್ದು, ಹಾಲಿನಿಂದ ಮಾಡಿರುವಂಥದ್ದು ನೈವೇದ್ಯವನ್ನು ಇಡೋದ್ರಿಂದ ತುಂಬ ಶ್ರೇಯಸ್ಕರವಾಗಿರುತ್ತೆ. ಇಲ್ಲ ಇದೆಲ್ಲ ಮಾಡೋದಕ್ಕೆ ಅಂತ ಹೇಳಿದ್ರು, ಒಂದು ಲೋಟ ಹಾಲನ್ನು ಇಡಿ, ಅದರಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕಿ, ಇಷ್ಟು ಇಟ್ಟರೆ ಸಾಕು, ಮಹಾಲಕ್ಷ್ಮಿ ತೃಪ್ತಿ ಪಡ್ತಾಳೆ. ಈ ರೀತಿ ಮಾಡಿಕೊಂಡು ಎಲ್ಲ ಸಕಲ ಐಶ್ವರ್ಯಗಳು ಕೂಡ ನಿಮ್ಮೆಲ್ರಿಗೂ ಕೂಡ ಶ್ರೀ ಮಹಾಲಕ್ಷ್ಮಿ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲ್ರಿಗೂ ಮಹಾಲಕ್ಷ್ಮಿ ಹಬ್ಬ ಸುಖ, ಶಾಂತಿ, ಸಮೃದ್ಧಿ, ಅಷ್ಟೈಶ್ವರ್ಯಗಳನ್ನು ಹಬ್ಬ ತಂದುಕೊಡ್ಲಿ ಅಂತ ಕೇಳ್ಕೊಳ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.